ದಿನಕ್ಕೆ 100 ಗಾದೆ, ದಿನ 4. ಇವತ್ತಿನ ಗಾದೆ ಏನಪ್ಪಾ ಅಂದ್ರೆ, ಕೊಡು ಕಾಸು ಕೊಡ್ತಾ ಕೊಳಮಜ್ಜಿಗೆ ಕುಡ್ದಂಗೆ ಅಂತ. ಕೊಳಮಜ್ಜಿಗೆ ಅಂದ್ರೆ ಕೆಟ್ಟಿರೋ ಮಜ್ಜಿಗೆ, ಹಳಸೋಗಿರೋ ಮಜ್ಜಿಗೆ, ಹಾಳಾಗಿರೋ ಮಜ್ಜಿಗೆ ಅಂತ ಕರೀಬಹುದು. ಈ ಮಜ್ಜಿಗೆ ಕುಡಿಯೋಕೆ ಕಾಸು ಕೊಡ್ತೀವಲ್ವಾ ನಾವು, ಒಂದ್ ಪ್ಯಾಕೆಟ್ ಇಷ್ಟು ಅಂತ ದುಡ್ಡು ಕೊಡ್ತೀವಿ. ಆ ದುಡ್ಡು ಕೊಟ್ಟಿಯೂ ನಾವು ಹಳಸೋಗಿರೋ ಅಥವಾ ಹಾಳಾಗಿರೋ ಮಜ್ಜಿಗೆ ಕುಡಿದ್ರೆ ಅದಕ್ಕೇನಾದ್ರೂ ಅರ್ಥ ಇದೆಯಾ? ನಮಗ್ ಬುದ್ಧಿ ಇರಲ್ಲ ಅಷ್ಟೇ. ಹಂಗೆ ಕೊಟ್ರು ಯಾರು ಕೊಳಮಜ್ಜಿಗೆ ಕುಡಿಯೋದಿಲ್ಲ. ಅಂತದ್ರಲ್ಲಿ ನಾವು ದುಡ್ಡು ಕೊಟ್ಟು ಗಲೀಜಾಗಿರುವಂತಹ ಹಾಳಾಗಿರುವ ಮಜ್ಜಿಗೆಯನ್ನ ತಗೊಂಡ್ ಕುಡಿತೀವಿ ಅಂತಂದ್ರೆ ನಮ್ಗ್ ಬುದ್ಧಿ ಇರೋದಿಲ್ಲ ಅಂತ. ಅಂದ್ರೆ ಇದು ಮಜ್ಜಿಗೆ ಮಾತ್ರ ಏನು ಸೀಮಿತ ಅಲ್ಲ. ನಾವು ಕೊಂಡ್ಕೊಳ್ಳುವಂತಹ ತರಕಾರಿ ಪದಾರ್ಥಗಳು, ನಾವು ಕಟ್ಟೋ ಟ್ಯಾಕ್ಸ್, ಸರ್ಕಾರ ನಮ್ಗೆ ಒದಗಿಸ್ತಾ ಇರುವಂತಹ ಎಷ್ಟೋ ಸವಲತ್ತುಗಳು ಎಲ್ಲವೂ ಸೇರ್ಕೊಡುತ್ತೆ. ಇಷ್ಟೆಲ್ಲಾ ಟ್ಯಾಕ್ಸ್ ಕಟ್ಟಿ ನಮ್ ರಸ್ತೆಗಳು, ನಮ್ ಓದೋ ಶಾಲೆಗಳು, ಆಸ್ಪತ್ರೆಗಳನ್ನ ನೋಡಿದಾಗ ಇಷ್ಟೆಲ್ಲಾ ಟ್ಯಾಕ್ಸ್ ಕಟ್ಟಿದೀವಿ, ಇನ್ನು ನಮ್ ಪರಿಸ್ಥಿತಿ ಹಿಂಗಿದೆಯಲ್ಲಪ್ಪ ಅಂತ ಅನ್ಸುತ್ತೆ. ಹಂಗಾಗಿ ಇವತ್ತಿನ ಗಾದೆ, ಕೊಡು ಕಾಸು ಕೊಡ್ತಾ ಕೊಳಮಜ್ಜಿಗೆ ಕುಡ್ದಂಗೆ ಅಂತ.